$29,07,7,000 40,000 ಜನ ಕೆಲಸ ಮಾಡಿದ್ದಾರೆ. 40,000 ಜನ. ಇದಕ್ಕೆ ಯಾವುದೇ ಸಿಮೆಂಟ್ ಆಗಲಿ ಯೂಸ್ ಮಾಡಿಲ್ಲ. ಇದಕ್ಕೆ ಮತ್ತೆ ಇದೆಲ್ಲ ಏನ್ರಿಗೆ? ಇದೆಲ್ಲ ಗಾರೆ. ಗಾರೆ, ಕಲ್ಲು, ಬಿಲ್ಪತ್ರಕಾಯಿ, ಸುಣ್ಣ, ಅದು ಏನಾರು ಆದ್ರೆ ಅದಕ್ಕೆ ಇಟ್ಕೋದು ಸ್ಟೆಪ್ನಿ. ನೀವು ಕಾರಲ್ಲಿ ಟೈರ್ ಪಂಚರ್ ಸ್ಟೆಪ್ನಿ ಇಟ್ಕೋತಿರಲ್ಲ, ಆ ತರದ್ ಸ್ಟೆಪ್ನಿ. ಇವಾಗ ಎಲ್ಲಿದ್ದೀವಿ ಅಂದ್ರೆ ಇವಾಗ ಮಾರ್ಕನಹಳ್ಳಿ ಡ್ಯಾಮಿಗೆ ಬಂದಿದ್ದೀವಿ. ಮಾರ್ಕನಹಳ್ಳಿ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಡ್ಯಾಮು ಕ್ಲೋಸ್ ಆಗೈತೆ, ನೀರೇನ್ ಬಿಟ್ಟಿಲ್ಲ, ನೀರು ಕಮ್ಮಿ ಐತೆ. ಸಿ ದಿಸ್ ಗೈಸ್, ನೋಡಿ ಇದೇ ಡ್ಯಾಮ್, ಮಾರ್ಕನಹಳ್ಳಿ ಡ್ಯಾಮ್. ಸ್ವಲ್ಪ ನೀರವೆ ಇಲ್ಲಿ ನಿಂತವೆ. ಗೇಟ್ ಕ್ಲೋಸ್ ಆಗ್ಬಿಟ್ಟೈತೆ. ನೀರೇನ್ ಈ ಕಡೆ ಅಂತ ಮಳೆಗಿಳೆ ಏನ್ ಬಂದಿಲ್ಲಪ್ಪ. ಕರ್ನಾಟಕದಲ್ಲಿ ಭಾರಿ ಮಳೆ ಅಂತವ್ರೆ, ಆದ್ರೆ ಇಲ್ಲೇನ್ ಮಳೆಗಿಳೆ ಏನ್ ಬಂದಿಲ್ಲ. ಯಾರೋ ಹುಡುಗರು ಫ್ಯಾಮಿಲೀಸ್ ಬಂದವ್ರೆ. ಫೋಟೋ ತೆಗಿಬಾರ್ದ? ಎಂತಕ್ಕೆ ಫೋಟೋ ತೆಗಿಬಾರ್ದು? ನಿನ್ ಹೆಸರೇನು? ತುಜಾನ್. ಏಂತ ಫೋಟೋ ತೆಗಿಬಾರ್ದು? ಏಂತಕ್ಕೆ ಅಂತ ಹೇಳು. ಫೋಟೋ ತೆಗಿಬಾರ್ದು ಅಂತ ನೀವು ಮೊಬೈಲ್ ಹಿಡ್ಕೊಂಡ್ ಬರ್ತಾ ಇದ್ರಲ್ಲ, ಅದಕ್ಕೆ ನನ್ನ ತೆಗಿತಾ ಅಂತ. ಫೋಟೋ ತೆಗಿಬಾರ್ದು ಅಂತ ಅವ್ರು ವಿಡಿಯೋ ಮಾಡ್ಕೊಂಡ್ ಬರ್ತಾವ್ರೆ, ಫೋಟೋ ತೆಗಿಬೇಡ ಅಂತ ಹೇಳ್ತಾರ ಅವ್ರಿಗೆ. 1, 2, 3, 4, 5 ಗೇಟ್ ಅವೆ. 5 ಗೇಟಲ್ಲಿ ನೀರ್ ಬರ್ತಾ ಇಲ್ಲ, ಅದ್ರ ಒಂದ್ರ ಮಾತ್ರ ಸಣ್ಣ ಬರ್ತೈತೆ. ಇಲ್ಲಿ ಸ್ವಲ್ಪ ನೀರವೆ. ನೋಡಿ ಗೇಟ್ ತೆಗಿಯೋದಿದು. ಅಲ್ಲಿ ಮೇಲಿಂದ ನೋಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಅದನ್ನ ನೋಡೋ ಅಷ್ಟೊತ್ತಿಗೆ ಮೇಲಿಂದ 5 ಗೇಟು. ನೋಡಿ ಮೇಲಿಂದ ಹೆಂಗ್ ಕಾಣಿಸುತ್ತೆ ಅಂತ. ಗೇಟ್ ತೆಗಿಯೋದಲ್ಲ ಪ್ರಜು, ಒಂದೊಂದೇ ಗೇಟ್ ತೆಗಿಯೋದು ಅನ್ಸುತ್ತೆ. ಇವಾಗ ಕೆಳಗೋಗಿ ನೋಡ್ಕೊಂಡ್ ಬರ್ತೀವಿ. ಕೆಳಗೋಗೋಣ ಬನ್ನಿ. ಫುಲ್ ಗಾಳಿ. ಇದು ವರ್ಲ್ಡಲ್ಲೇ ಫಸ್ಟ್ ಡ್ಯಾಮು. ಏನು ಫಸ್ಟ್ ಡ್ಯಾಮು? ವರ್ಲ್ಡಲ್ಲೇ ಫಸ್ಟ್ ಡ್ಯಾಮು. ಏನ್ ಟೆಕ್ನಾಲಜಿ ಇದು? ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂತ? ನೀರು ಬಂದಾಗ ಕರೆಂಟ್ ಜೊತೆ ಓಪನ್ ಆಗುತ್ತೆ. ನಮ್ ಡ್ಯಾಮಿಗೆ ಯಾವ್ದೇ ಕರೆಂಟ್ ಮೋಟರ್ ಏನು ಬೇಡ, ಹಂಗೆ ಓಪನ್. ಜಾಸ್ತಿ ಬಂದಾಗ ಆಟೋಮೆಟಿಕ್ ಆಗುತ್ತೆ. ಯಾವ್ದು ಯಡಿಯೂರು ಸಿದ್ದೇಶ್ವರ ಮುಳುಗೋಗ್ಬಿಡುತ್ತೆ ಅಂತ ನೀರು ಇದು ಸೈಪ. ಅದು ಸುತ್ತ 16 ಪೈಪ್ ಇದಾವಲ್ಲ, 16 ಪೈಪ್ ಇದಾವೆ. ಎಲ್ಲ ಏರ್ ಪೈಪ್ ಇದ್ದಂಗೆ. ಏರ್ ಪೈಪ್, ಏರ್ ಹೋಗ್ಲಿ ಒಳಕ್ಕೆ ಅಂತ. ಒಳಗಡೆ ಏರ್ ಹೋಗ್ಲಿ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಲಿ ಅಂತ. ನೀರು ಇಲ್ಲಿವರೆಗೂ ಬರುತ್ತೆ. ತುಂಬ್ದಾಗ ಇಲ್ಲಿವರೆಗೂ ಬರುತ್ತೆ. 91 ಅಡಿ ಆಳ. ಇದು ಡೀಪ್ ಅಂದ್ಬಿಟ್ಟು ಟೋಟಲ್ 91 ಅಡಿ ಆಳ ಬರೋದು. ಇವಾಗ ಎಷ್ಟು ಅಡಿ ಇರ್ಬೋದು? 74 ಅಡಿ ಐತೆ. ಇವಾಗ 74 ಅಡಿ ಐತೆ. 88 ಅಡಿಗೆ ಬಂದ ತಕ್ಷಣ ಪೈಪ್ ವರ್ಗ ಬರುತ್ತೆ ನೀರು. ಈ ಪೈಪ್ ವರ್ಗು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬಂದಾಗ ಇಲ್ಲಿ ಗಾಳಿ ಎಳೆಯುತ್ತಲ್ಲ, ಇಲ್ಲಿ ಸಂಧಿಯಿಂದ ಆಟೋಮೆಟಿಕ್ ನೀರು ಹೊರಗಡೆ ಅಲ್ಲಿಂದ ನೀರು ಹೋಗ್ತವೆ. ಓಲವಲ್ಲ. ಎರಡೈತೆ. ವಿಶ್ವೇಶ್ವರ ಪ್ಲಾನಿಂಗ್. ವಿಶ್ವೇಶ್ವರ ಅವ್ರು ಕಟ್ಸಿರೋದು ಈ ತರ. ಕೃಷ್ಣರಾಜ ಒಡೆಯರವರು ಕಟ್ಸಿರೋದು. ಹೌದು. ಇನ್ವೆಸ್ಟ್ಮೆಂಟ್ ಬಂದು ಅವಾಗ ಬರೀ 29,07,000 ಫುಲ್ ಡ್ಯಾಮ್ ಕಟ್ಸಿರೋದು. 29,07,000 40,000 ಜನ ಕೆಲಸ ಮಾಡಿದ್ದಾರೆ. ಕಟ್ಟಬೇಕಾದ್ರೆ 40,000 ಜನ. ಇದಕ್ಕೆ ಯಾವುದೇ ಸಿಮೆಂಟ್ ಆಗಲಿ ಯೂಸ್ ಮಾಡಿಲ್ಲ. ಇದಕ್ಕೆ ಮತ್ತೆ ಇದೆಲ್ಲ ಏನ್ರಿಗೆ? ಇದೆಲ್ಲ ಗಾರೆ, ಕಲ್ಲು, ಬಿಲ್ಪತ್ರಕಾಯಿ, ಸುಣ್ಣ, ಮೊಟ್ಟೆ, ಆ ತರದ್ರಾಗೆ ಅದ್ರದೆಲ್ಲ ಅತಿ ಕಟ್ಸಿರೋದಿಲ್ಲ. ಎರಡಕ್ಕೂ ಸೇಮ್, ಎರಡು ಹಂಗೇನೆ ಇದು. ಅದು ಅಲ್ಲಿ ಕಾಣಿಸುತ್ತಲ್ಲ ನೀರ್, ಆಚೆ ಅಲ್ಲಿಗೆ ಹೋಗುತ್ತಲ್ಲ ಅದು. ಇದು ಏನ್ ಹೆಂಗ್ ಚೆಕ್ ಮಾಡೋದು? ಏನಾದ್ರು ಚೆಕ್ ಮಾಡೋದ ಇದು? ನೀರು ಹೋಗೋದು. ಗೊತ್ತಾಗ್ಲಿಲ್ಲ. ನೀರು ಹೋಗುತ್ತಲ್ಲ ಒಳಗಡೆ, ನೋಡಿದ್ರಲ್ಲ ಮೇಲಿಂದ ನೋಡೋದು. ಎರಡಕ್ಕೂ
ಅದು ಆತರ ಏನಾರು ಆದ್ರೆ 5 ಗೇಟ್ಗೂ ಅದು ಸ್ಟೆಪ್ನಿ. ನೀವು ಕಾರಲ್ಲಿ ಟೈರ್ ಪಂಚರ್ ಸ್ಟೆಪ್ನಿ ಹಿಡ್ಕೋತಿರಲ್ಲ, ಆ ತರದ್ದು ಸ್ಟೆಪ್ನಿ. ಇದು ಓಪನ್ ಮಾಡ್ಬೇಕು ಅಂದ್ರೆ ಇಲ್ಲೇ ಓಪನ್ ಮಾಡಿ ಆಟೋಮೆಟಿಕ್ ಮ್ಯಾನುವಲ್. ಇದು ಕರೆಂಟ್ ಇರ್ಬೇಕು ಇದಕ್ಕೆಲ್ಲ. ಇದಕ್ಕೆ ಅದಕ್ಕಾರೆ ಕರೆಂಟ್ ಮೋಟ್ರ್ ಏನು ಬೇಡ, ಇದಕ್ಕೆಲ್ಲ ಕರೆಂಟ್ ಬೇಕೇ ಬೇಕು. ನೀವು ಇಲ್ಲಿ ಕೆಳಗ್ ಹೋಗ್ತೀರಾ? ಕೆಳಗ್ ಹೋಗ್ಬಿಟ್ಟು ತೆಗೆದ್ರೆ ಇಲ್ಲಿ ಮೇಲಿಂದ ಅಲ್ಲಿಂದಾನೆ ಅಲ್ಲಿಂದ ಇಳಿತೀವಿ. ಇಲ್ಲಿ ಒಳಗಡೆ ಫಾರೆಸ್ಟ್ ಮೋಟ್ರ್ ಇದೆ. ಆನ್ ಮಾಡಿದಾಗ ನಮ್ಗೆ 5 ಅಡಿ ಬೇಕಾ 10 ಅಡಿ ಬೇಕಾ ನೀರು ತೆಗಿ ಮೇಲಕ್ಕೆ ತೆಗಿಯೋದು. ಗೇಟ್ ನ ಎಲ್ಲಿ ಎಷ್ಟು ಅಡಿವರೆಗೆ ಎತ್ಬೋದು? 70 ಅಡಿವರೆಗೆ ಎತ್ಬೋದು. 70 ಅಡಿವರೆಗೂ. ಸೇಮ್ 5ಕ್ಕೂ ಹಿಂಗೆ. 5ಕ್ಕೂ ಅದು ಎಕ್ಸ್ಟ್ರಾ ಸ್ಟೆಪ್ನಿ. ಡ್ಯಾಮೇಜ್ ಆದಾಗ ಮಾಡ್ಕೊಳ್ಳೋದು. ಇದು ವೆಯ್ಟ್ ಬ್ಯಾಲೆನ್ಸ್ ಆಗ್ಲಿ ಅಂತ ಇಟ್ಕೊಂಡು ಈ ಗೇಟ್ 20 ಟನ್ನು ಐರನ್ ರಾಡ್ಗಳು. ಇದು ಎತ್ತಿರಿ ಸುಮ್ಮನೆ ವೈಟ್ ಆಗ್ಬಿಡುತ್ತೆ ಅನ್ಬಿಟ್ಟು. ಸುಮ್ಮನೆ ಚೆಕ್ ಮಾಡಕ್ ಮಾತ್ರ. ಅದೇ ಇದು ಗೇಟ್ ಏನ್ ಪ್ರಾಬ್ಲಮ್ ಬಂದ್ರೆ ಇದು ಕಟ್ಟಾಗಿ ಮತ್ತೆ ಹೆಂಗ್ ತೆಗ್ದಿದ್ದು? ಕ್ರೈನ್ ಇಂದ ಡೈವರ್ಸ್ ಎಲ್ಲ ಬಂದು ಅಲ್ಲ 1860ರಲ್ಲಿ ಕಟ್ಟಿರೋದು. ಇದು ಒಂದ್ಸತಿನೂ ಬಿರುಗ್ ಬಿಟ್ಟಿಲ್ಲ ಏನಿಲ್ಲ. 2022ರಲ್ಲಿ ಏನೋ ಅದು ಹೊಡೆದೋಗಿತ್ತಂತೆ ಗೇಟ್ ಹಾಕ್ಯಾರೆ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಒಂದ್ಸತಿನೂ ರಿಪೇರಿ ಬಂದಿಲ್ಲ. ಒಂದ್ಸತಿನೇನು 60-70 ವರ್ಷ ಆಗೈತೆ. ಆಗಿನ ಬರೀ ಉದ್ದೇಶ ಬಂದು ಅದು ಮುಳುಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ 2 ನದಿ, ಒಂದು ಶಿಂಷಾ ನದಿ, ಇನ್ನೊಂದು ಹೇಮಾವತಿ ನದಿ, 2 ನದಿ ಬರುತ್ತೆ. 2 ಟನ್ 20 ಟನ್ ಐತೆ. ಚೆನ್ನಾಗೈತೆ. ಒಟ್ನಲ್ಲಿ ವಾರಕ್ಕೊಂದ್ಸಲ ಚೆಕ್ ಮಾಡ್ತಾರಂತಲ್ಲ. ಚೆಕಿಂಗ್ ಮಾಡ್ತಾರೆ. ರೆಸ್ಟ್ ಹಿಡಿದ್ಬಿಡುತ್ತೆ ಅಂತ ಹೇಳಿ ವಾರಕ್ಕೊಂದ್ಸರಿ. ಇವೆಲ್ಲ ಕರೆಂಟಿನ ಪವರ್ ಅಂತೆ, ಮ್ಯಾನ್ಯುವಲ್ ಪವರ್. ಅದ್ ಮಾತ್ರ ನಾವು ಅವಾಗ ನೋಡಿದ್ವಲ್ಲ, ಅದ್ ಮಾತ್ರ ಆಟೋಮೆಟಿಕ್. ಟರ್ಬೈನ್ ಇದು ಕರೆಂಟ್ ಇರ್ಲೇಬೇಕು ಇದಕ್ಕೆ. 20 ಟನ್ ಐರನ್ ರಾಡ್. ಅದು ಮೇಂಟೈನ್ ಐರನ್ ಬಾರ್ಸ್ ಎಕ್ಸ್ಟ್ರಾ ನೋಡಿ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ರು, ಪರವಾಗಿಲ್ಲ. ಅದೇ 2 ಅಲ್ವಾ ಪ್ರಜ ಟರ್ಬೈನ್ಸ್ ಅವಲ್ಲೇ ನೋಡಿದ್ವಲ್ಲ ಅದು. ಇದು ಗೇಟ್ಗಳು. 80 ವರ್ಷ ಆದ್ರೂ ಒಂದ್ಸತಿನೂ ರಿಪೇರಿಗಳು ಬಂದಿಲ್ಲ, ಏನು ಆಗಿಲ್ಲ. ಅದೊಂದೇ ಒಂದ್ಸತಿ 2022ರಲ್ಲಿ ಟಿ.ಬಿ ಡ್ಯಾಮ್ ತರ ಗೇಟ್ ಮುರಿದೋಗಿತ್ತಂತೆ. ಅದ್ ಬಿಟ್ರೆ ಆಗಿನ ಪ್ರಜು ಸರ್ ಎಂ ವಿಶ್ವೇಶ್ವರ ಏನೇನ್ ತಲೆ ಉಪಯೋಗಿಸೋರಲ್ವ, ಹೆಂಗ್ ಉಪಯೋಗಿಸಿರ್ಬೋದು? ಸರ್ ಎಂ ವಿಶ್ವೇಶ್ವರ ಅವರು ಬರೀ ಭಾರತದಲ್ಲೇ ಅಲ್ಲ, ಆಲ್ಮೋಸ್ಟ್ ಅಮೆರಿಕದಲ್ಲೂ ಒಂದು ಡ್ಯಾಮ್ ಕಟ್ಟೋರು. ಆ ಡ್ಯಾಮು ಸೇಮ್ ಭಾರತದ ನಕ್ಷೆ ತರ ಕಾಣಿಸುತ್ತೆ. ನೋಡಿದೀನಿ ಕರೆಕ್ಟ್. ಟರ್ಬೈನ್ ತರ್ಸಿರಲ್ಲ, ಅವೇ ಇವೆರಡು ಕಾಣಿಸ್ತಾವ ನೋಡಿ. ಇವೆರಡು ಅದೇ ಆಟೋಮೆಟಿಕ್. ನೀರ್ ಜಾಸ್ತಿ ಆದ್ರೆ ನೀರ್ ಅಲ್ಲಿಂದ ಬರ್ತವೆ. ಇಲ್ಲಿ ನೀರು ಅದಕ್ಕೆ ಇಲ್ಲಿ ನೀರ್ ಜಾಸ್ತಿ ಬಂದು ನೀರ್ ಇದ್ರ ಮೇಲೆ ಬರ್ತವೆ ಅಂದ್ಬಿಟ್ಟು ಇಲ್ಲಿ ಹೊಸದಾಗಿ ಬ್ರಿಡ್ಜ್ ಕಟ್ತಾವ್ರೆ. ನೋಡಿ ಡ್ಯಾಮು. ಓಕೆ, ಬಾಯ್ ಬಾಯ್. ನೋಡೋಣ. ಥ್ಯಾಂಕ್ ಯು. ಗೊಂಬೆ ಕಾಡಿ ಪಾರ್ಕಿಂಗ್ ಇಲ್ಲೇ ಮಾಡ್ಬೋದಾಯ್ತಲ್ವಾ ಪೂಜು? ಚಪ್ಲಿ ಇಲ್ಲಿ ಬಿಡ್ಬೋದು. ನಾವ್ ಅಲ್ಲೇ ಬಿಟ್ವಿ ಚಪ್ಲಿ. ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಎಡೆಯೂರು. ಹೋಯ್ತಾ ಇದ್ದೀವಿ. ಜನ ಏನಿಲ್ಲಪ್ಪ, ಇವತ್ತೇನಷ್ಟು ಜನ ಇಲ್ಲ. ಪ್ರಜು
ಸೊ ಅಡಿಗೆಗೋಸ್ಕರ ಸೋಲಾರ್ ಹಾಕ್ಸವ್ರೆ, ಅದರಿಂದ ಅಡಿಗೆ ಮಾಡ್ತಾರೆ. ಅದು ಊಟ ಆರಾಮಾಗಿ ಮಾಡ್ಕೊಂಡು ಒಂದೇ ಬಜೆಟ್ ಫ್ರೆಂಡ್ಲಿಗೆ ಟ್ರಿಪ್ ಹೋಗ್ಬೋದಲ್ವಾ. 3 ಟೈಮ್ ಊಟ ಸಿಗುತ್ತಿದೆ. ನೋಡಿ ಊಟ ಹಾಕ್ತಾವ್ರೆ. ಫುಲ್ ಊಟ ಆಗೋಯ್ತು ಬ್ರಜು. ನಡಿಯಕ್ಕೆ ಆಯ್ತಲ್ಲ, ಅಷ್ಟು ಊಟ ಆಯ್ತು ಬ್ರಜು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಬನ್ನಿ ಯಡಿಯೂರಲ್ಲಿ ಬಂದ್ಬಿಟ್ಟು ದರ್ಶನ ಮಾಡಿ 3 ಟೈಮ್ ಪ್ರಸಾದ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ತಾನೇ ಒಂದು ಟ್ರಿಪ್ ಮುಗಿಸ್ಕೊಂಡ್ ಬಂದ್ವಿ. ಒಂದ್ ದಿವಸದಲ್ಲಿ ಬೆಳಿಗ್ಗೆ 10:30 ಹೊರಟಿದ್ ನಾವು. 10:30 ಫಸ್ಟ್ ಹೋಗಿದ್ದು ಆಂಜನೇಯನ ದೇವಸ್ಥಾನ. ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತು. 10:30 11 ಗಂಟೆಗೆ ಅಲ್ಲಿ ಹೊರಟ್ವಿ. 12 ಗಂಟೆ 12:30 ಹಿಂಗೆ 12 ಗಂಟೆ ಅನ್ಕೊಳ್ಳಿ. 12 ಗಂಟೆಗೆ ಕರೆಕ್ಟಾಗಿ ದೇವಸ್ಥಾನ ಆಂಜನೇಯನ್ ಪಂಚಮುಖಿ ಆಂಜನೇಯಂದು 161 ಅಡಿ ಇದಕ್ಕೆ ಬಂದ್ವಿ. ಆಹಾ, ಯಾರಪ್ಪ ಅದು ರಾಜಾ ಹಿಂಗೋಗ್ಬಿಟ್ಟ. ವೈ ಏನೋ ಹೋದ್ರು. ಅಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸಿವಿ. ಒಂದು ಗಂಟೆಗೆ ಊಟ ಇತ್ತು. ಊಟಕ್ಕೋಸ್ಕರ ಒಂದು 10 ನಿಮಿಷ ಕಾಯ್ದು ಊಟ 1 ಗಂಟೆಗೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು ಮಾರ್ಕನಹಳ್ಳಿ ಡ್ಯಾಮು. ಅಲ್ಲೋಗಿ ಸ್ವಲ್ಪ ಹೊತ್ತೆಲ್ಲ ಯಾರೋ ಒಬ್ಬ ಸಿಗ್ದ, ಇನ್ಫಾರ್ಮೇಶನ್ ಎಲ್ಲ ಕೊಟ್ಟ. ಅದೇನೇನೋ ವಿಶ್ವೇಶ್ವರಯ್ಯವರು ಗುರು ಆದ್ರು ವಿಶ್ವೇಶ್ವರಯ್ಯವರು ಆಗ್ಲೇ ಭಾರಿ ತಲೆ ಉಪಯೋಗಿಸೋರು ಗುರು. ಏನ್ ತಲೆ ಉಪಯೋಗಿಸೋರೆ ಅಂದ್ರೆ ನಿಜಿ. ಇವಾಗ ಏನೋ ವಿಶ್ವೇಶ್ವರಯ್ಯರು ಇದ್ಬಿಟ್ಟಿದ್ರೆ ಚಿಂದಿ ಚಿತ್ರಾನ್ನ ಆಗೋಗಿರೋದು. ಚಿಂದಿ ಗುರು. ಅಲ್ಲ, ಆ ರೇಂಜ್ ಆಗ್ಲಿದ್ದಾಗಲೇ 1700 600 1900 1800 ಇದ್ದಾಗ್ಲೇನೆ ಆ ತಲೆ ಉಪಯೋಗಿಸ್ಬೇಕಾರೆ ಇನ್ನೇನಾದ್ರು ಇವಾಗ ತಲೆ ಇದ್ದಿದ್ರೆ ಹೆಂಗಿರೋದು. ಆ ಮನುಷ್ಯಗೆ ಈ ಟೆಕ್ನಾಲಜಿ ಕೊಟ್ಬಿಟ್ಟಿದ್ರೆ ಇನ್ಯಾವ ರೀತಿ ಡ್ಯಾಮ್ಗಳನ್ನ ಕಟ್ಟಿರೋರು, ಯಾವ ರೀತಿ ಬ್ರಿಡ್ಜ್ಗಳನ್ನ ಕಟ್ಟಿರೋರು. ಅದೇ ನಂಗೆ ಆಶ್ಚರ್ಯ ಆಯ್ತಾ ಇರೋದು. ಆದ್ರೂ ಬಾರಿ ಗುರು. ಒಂದು ಯಾವ್ದೋ ಕೆಳಗಡೆ ನೀವು ನೋಡಿದ್ರಲ್ಲ ವಿಡಿಯೋ, ಕೆಳಗಡೆ ಹಾಕಿ ತೋರಿಸಿರು. ಅದು ಆಟೋಮೆಟಿಕ್ ನೀರ್ ಆದ್ಮೇಲೆ ಜಾಸ್ತಿ ಆದಾಗ ಅದೇ ಹೋಗುತ್ತಂತೆ. 2 ಹೋಲಿಗೆ ನೀರ್ ಜಾಸ್ತಿ ಹೋಗುತ್ತಂತೆ. ಆಮೇಲೆ ಒಂದು ಎಕ್ಸ್ಟ್ರಾ, ಈಗ ಹೆಂಗೆ ನಾವು ಗಾಡಿಗಳಿಗೆ ಸ್ಟೆಪ್ನಿ ಇರುತ್ತೋ ಆ ತರ ಒಂದು ಎಕ್ಸ್ಟ್ರಾ ಸ್ಟೆಪ್ನಿ ಗೇಟ್ ಐತೆ. ಏನಾದ್ರು ಒಂದು ಗೇಟ್, ಇಲ್ಲಿ ಮೊನ್ನೆ TP ಗೇಟಲ್ಲಿ ಒಂದು ಗೇಟ್ ಮುರಿದೈತಲ್ಲ, ಆ ತರ ಏನಾದ್ರು ಆದ್ರೆ ಒಂದು ಎಕ್ಸ್ಟ್ರಾ ಗೇಟ್ ಬೇರೆ ಕೊಟ್ಟವ್ರೆ. ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ಬಂದ್ವಿ ನಾವು ಸೀದಾ ಯಡಿಯೂರಿಗೆ ಬಂದು. ಯಡಿಯೂರಲ್ಲೂ 3 ಟೈಮ್ ಊಟ ಐತೆ. 3 ಟೈಮ್ ಊಟ ಐತೆ. ದರ್ಶನ ಮುಗಿಸಿದ್ವಿ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಅಲ್ಲಿ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಯಾರ ಸಹಾಯ ಯಾವ ಸಂಘನೋ ಸಂಸ್ಥೆಯವರಿಗೆ ಸಪೋರ್ಟ್ ಇಲ್ವಂತೆ. ಯಾವ ಸಹಾಯ ಸಂಘದ ಸಪೋರ್ಟ್ ಇಲ್ದೇಲೆ ಊಟ ಹಾಕ್ತವ್ರೆ. ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿಬೇಕು ಗುರು. ಆ ಬೋರ್ಡ್ ಹಾಕಿದ್ರು. ಧರ್ಮಸ್ಥಳದ ತರನೇ ಊಟ ಹಾಕಿದ್ರು. 3 ಟೈಮ್ ಊಟ ಇರುತ್ತಂತೆ. ಬೆಳಿಗ್ಗೆ 8:30 ಊಟ 10:30 ಏನೋ ಇರುತ್ತಂತೆ. ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಊಟ ಇರುತ್ತಂತೆ ಯಡಿಯೂರಲ್ಲಿ. ಅಲ್ಲಿ ಊಟ ಮಾಡಿದ್ವಿ. ನಮ್ಗೆ ಬಜೆಟಲ್ಲಿ ಇಲ್ಲೂ ಯಡಿಯೂರೈತೇನೋ. ಬಜೆಟಲ್ಲಿ ಹೋಗ್ಬೇಕು ಅಂದ್ರೆ ಆರಾಮಾಗಿ ಒಂದ್ ದಿವಸದಲ್ಲಿ 500 ರೂಪಾಯಿ ಇಟ್ಕೊಂಡು ಹೋದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ನೆಮ್ಮದಿಯಾಗಿ ಹೋಗಿ ಬರ್ಬೋದು. ಊಟದ ಎಲ್ಲೂ ಕೇಳ ಇಲ್ಲ. ಬೆಳಿಗ್ಗೆ ನಾಷ್ಟ ಮನೇಲಿ ಮಾಡಿದ್ರೆ ಸೀದಾ ಇಲ್ಲಿ ಆಂಜನೇಯನ ದೇವಸ್ಥಾನ ಫಸ್ಟ್ನೇದು. ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ಮತ್ತೆ ನಾವು ಡ್ಯಾಮ್ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 1 ಗಂಟೆ 2 ಗಂಟೆ 3 ಗಂಟೆ ಆಗಿರುತ್ತೆ ಅನ್ಕೊಳ್ಳಿ. ಸೀದಾ ಯಡಿಯೂರ್ಗೆ ಹೋಗೋದು. ಯಡಿಯೂರ್ಗೆ ಹೋಗಿ ಊಟ ಮಾಡಿದ್ರೆ ಅಲ್ಲಿ ಹೊಟ್ಟೆ ತುಂಬ. ಈಗ ಸೀದಾ ಇಲ್ಲಿಂದ ಬೆಂಗಳೂರಿಗೆ ಬಿಟ್ರೆ ಸಂಜೆ 6 ಗಂಟೆ 7 ಗಂಟೆಗೆ ಹೋಗ್ತೀವಿ ಅಂದ್ರು ನಮ್ಮ ಮನೆಗೆ ಹೋಗಿ ಊಟ ಮಾಡ್ಬೋದು, ತೊಂದರೆ ಇಲ್ಲ. ಫ್ರೆಂಡ್ಲಿ ಬಜೆಟಲ್ಲಿ ಆರಾಮಾಗಿ ಹೋಗ್ಬೋದು. ಆದ್ರೆ ಒಂಥರ ಚೆನ್ನಾಗಿತ್ತು ಇವತ್ತು ಹೋಗಿದ್ದು. ಹೋಗ್ಬಿಟ್ಟು ಬಂದು ಚೆನ್ನಾಗಿತ್ತು. ಒಂಥರ ಟ್ರಿಪ್ ಒಂಡೆ. ನಾನು ನಮ್ಮ ಹುಡುಗ ನಮ್ಮ ಪ್ರಜ್ಜು, ಬಾಲ್ಯದ ಸ್ನೇಹಿತ, ಅವನೇ ಹೊಳ್ಸಿದ್ದು ಹೇಳ್ಬೇಕು ಅಂದ್ರೆ. ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅವನಿಂದ. ಜೀವನದಲ್ಲಿ ಟ್ರಿಪ್ಗಳಿಗೆ ಹೋಗ್ತಾ ಇರ್ಬೇಕು ಗುರು. ಆದ್ರೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೋಗೋದು ಸ್ವಲ್ಪ ಕಷ್ಟ. ಕೆಲಸ ರಜಾ ಇರಲ್ಲ. ರಜಾ ಇದ್ರು ಒಂದ್ ದಿವಸ ರಜದಲ್ಲಿ ರೆಸ್ಟ್ ತಗೊಳ್ಳೋಣ ಅನ್ನುತ್ತೆ.
ಇನ್ನ ಟ್ರಿಪ್ಪು ಗಿಪ್ಪು ಎಲ್ಲಿ ಅಂತಾರೆ. ಇನ್ನೊಂದು ಜನ ಟ್ರಿಪ್ ಹೋಗ್ತಾರೆ, ಇನ್ನೊಂದು ಜನ ನಾನ್ ಬರ್ತೀನಿ ಅಂತಾರೆ, ಆಮೇಲೆ ಕೈ ಕೊಡ್ತಾರೆ ಲಾಸ್ಟಿಗೆ. ಅದೊಂಥರ ಚೆನ್ನಾಗಿರುತ್ತೆ. ನಮ್ಮ ಹುಡುಗರಿಗೆ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ, ಇನ್ ಟ್ರಿಪ್ಪಿಗೆ ಬರ್ರಿ ಅಂದ್ರೆ ಎಲ್ಲಿ ಬರ್ತಾರೆ? ನಾವು ಸುಮಾರು ಒಂದು 10 ವರ್ಷದಿಂದ, ಒಂದು 7-8 ವರ್ಷದಿಂದ ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾನೇ ಇದ್ದೀವಿ, ಹೋಗ್ತಾನೇ ಇಲ್ಲ. ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀವಿ. ಆ ಥರ ನಿಮ್ಮ ಗ್ರೂಪಲ್ಲೂ ಗೋವಾ ಟ್ರಿಪ್ ಪ್ಲಾನ್ ಹಾಕಿರ್ತೀರ ಅಲ್ವಾ? ಕೆಲವು ಟ್ರಿಪ್ಪಿಗೆ ಹೊರಟಾಗ ಒಬ್ಬ ಬರ್ತಾನೆ, ಇನ್ನೊಬ್ಬ ಬರಲ್ಲ. ಇನ್ನೊಬ್ಬ ನಮ್ಮ ಮನೇಲಿ ನಮ್ಮ ಅಮ್ಮ ಬಿಡಲ್ಲ ಅಂತಾನೆ, ಇನ್ನೊಬ್ಬ ದುಡ್ಡಿಲ್ಲ ಮಚ ಅಂತಾನೆ, ಇನ್ನೊಬ್ಬ ಕಂಪ್ನಿ ರಜಾ ಕೊಡಲ್ಲ ಅಂತಾನೆ. ಈ ಥರಗಳು ನಮ್ಮ ಹುಡುಗರಲ್ಲಿ ಎಣ್ಣೆ ಹೊಡಿಯೋಕ್ಕೆ ಕಾಸಿಲ್ಲ ಅಂತಾರೆ. ಇನ್ ಟ್ರಿಪ್ಪಿಗೆಲ್ಲ ಎಲ್ಲಿ ಬರ್ತಾರೆ? ಒಂದ್ ದಿವಸ ಆರಾಮಾಗಿ ಹೋಗ್ಬೋದು. ಇನ್ನೊಂದು ಹದ್ದಿನಕಲ್ಲು ಐತೆ, ಹದ್ದಿನಕಲ್ಗೂ ಹೋಗ್ಬೋದಾಯ್ತು, ಇನ್ನು ಮುಂದೆ ಆಯ್ತು. ಅದೊಂದು ಹೋಗ್ಬಿಟ್ರೆ 4 ಟ್ರಿಪ್, 4 ಪ್ಲೇಸ್ಗಳು ನೋಡ್ಕೊಂಬರ್ಬೋದು. ಬೆಳಿಗ್ಗೆ ಬೇಗ ಬಿಟ್ರೆ 4 ಪ್ಲೇಸು. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ಸ್ಟಾಗ್ರಾಮು ಲಿಂಕ್ ಐತೆ, ಲಿಂಕ್ಗೆ ಫಾಲೋ ಮಾಡಿ. ಇನ್ನು ಯಾವ್ಯಾವ ಸೋಷಿಯಲ್ ಮೀಡಿಯಾ ಐತೆ ಎಲ್ಲ ಹಾಕಿರ್ತೀನಿ, ಫೇಸ್ಬುಕ್ಕು, ಎಕ್ಸು ಎಲ್ಲ ಹಾಕಿರ್ತೀನಿ. ಎಲ್ಲದ್ರಾಗೂ ಫಾಲೋ ಮಾಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಬೆಳೆಸಿ. ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.